ವೆಲ್ಕಮ್ ಟು ಫಿಟ್ ವಿತ್ ದಿವಿ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್. ಇವತ್ತು ನಾನು ಸಿಂಪಲಾಗಿ ಈಸಿಯಾಗಿ ಹೇಗೆ ಪನ್ನೀರ್ ಬುರ್ಜಿ ಮಾಡ್ಕೊಬೋದು ಅಂತ ಹೇಳ್ತಾ ಇದ್ದೀನಿ. ಆ್ಯಕ್ಚುಲಿ ವೆಜಿಟೇರಿಯನ್ಗೆ ಈಸಿ ರೆಸಿಪಿ ಅಂತಲೇ ಹೇಳ್ಬೋದು. ಒಂದು ಪ್ಯಾನ್ಗೆ ಸ್ವಲ್ಪ ಆಯಿಲ್ ಹಾಕ್ಕೊಳ್ಳಿ. ನಾನಿಲ್ಲಿ ಕೊಕೊನಟ್ ಆಯಿಲ್ ಯೂಸ್ ಮಾಡಿದ್ದೀನಿ. ನಾನು ಯಾವಾಗಲೂ ಕೊಕೊನಟ್ ಆಯಿಲ್ ಯೂಸ್ ಮಾಡೋದು. ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳಿ, ಸ್ವಲ್ಪ ಫ್ರೈ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ. ನಂತರ 2 ಈರುಳ್ಳಿ ಕಟ್ ಮಾಡಿ ಹಾಕ್ಕೊಳ್ಳಿ. ಇದಕ್ಕಿಂತ ಚಿಕ್ಕದಾಗೂ ಕಟ್ ಮಾಡ್ಕೊಬೋದು. ನನಗೆ ಈರುಳ್ಳಿ ಚೆನ್ನಾಗಿ ಸಿಕ್ಕಿದ್ರೆ ಇಷ್ಟ ಅಂತ ಇಷ್ಟು ಕಟ್ ಮಾಡ್ಕೊಂಡಿದ್ದೀನಿ. ಆನಂತರ ಖಾರಕ್ಕೆ ರೆಡ್ ಚಿಲ್ಲಿ ಅಥವಾ ಗ್ರೀನ್ ಚಿಲ್ಲಿ ಆದರೂ ಹಾಕ್ಕೊಬೋದು. ನಾನಿಲ್ಲಿ ಹಸಿಮೆಣ್ಸಿನ್ಕಾಯಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಾನಂತೂ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು. ಆ್ಯಕ್ಚುಲಿ ಪನ್ನೀರನ್ನ ನಾವು ಯಾವಾಗಲೂ ಡೀಪ್ ಫ್ರೈ ಮಾಡ್ಕೊಳ್ತಾ ಇದ್ದೆ, ಕಟ್ ಮಾಡಿ ಅದರ ವೆಜಿಸ್ ಆಗ್ತಾನೆ ಇರಲಿಲ್ಲ. ಸೊ ಟ್ರೈ ಮಾಡಿದೆ, ಚೆನ್ನಾಗಿ ಬಂತು, ಹಾಗಾಗಿ ವೀಡಿಯೋ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಕ್ಯಾಪ್ಸಿಕಮ್ ಹಾಕ್ಕೊಳ್ಳಿ, ಅದ್ರ ಜೊತೆಗೆ ಟೊಮೆಟೊ ಆ್ಯಡ್ ಮಾಡ್ಕೊಳ್ಳಿ. ಸೊ ನಮಗೆ ಫೈಬರ್ ಆಗಿ ಎಕ್ಸ್ಟ್ರಾ ಆ್ಯಡ್ ಮಾಡಬೇಕು ಅನ್ನೋದು ಏನಿಲ್ಲ. ಆರಾಮಾಗಿ ಈ ರೆಸಿಪಿಯಲ್ಲೇ ಫೈಬರ್ ಮತ್ತು ಪ್ರೋಟೀನ್ 2 ಆ್ಯಡ್ ಆಗೋಗ್ಬಿಡುತ್ತೆ. ಹಾಗಾಗಿ ಎಕ್ಸ್ಟ್ರಾ ಫೈಬರ್ ತೊಗೊಳ್ಳೋ ಅವಶ್ಯಕತೆ ಇಲ್ಲ. ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಹಾಗೆ ಫ್ರೈ ಮಾಡಿ ಡೀಪ್ ಫ್ರೈ ಮಾಡ್ಕೊಳ್ಳಿ. ಟೊಮೆಟೊ ಫ್ರೈ ಆದರೆ ಸಾಕು. ನನಗೆ ಇವನ್ ಹಸಿ ದಪ್ಪ ಮೆಣಸಿನ್ಕಾಯಿ ಹಾಗೆ ಇದ್ದರೂ ಹಸಿದಿದ್ದರೂ ನಾನು ತಿನ್ಕೊಳ್ತೀನಿ. ಎಮ್ಮಿ ಆಗಿರುತ್ತೆ ಅಂತ ಮಾಡ್ತಾಯಿದ್ದೀನಿ. ನೋಡಬೇಕು ಹೇಗಿರುತ್ತೆ ಅಂತ. ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಆ ಮಡಿಕೆ ಸ್ವಲ್ಪ ಕಾವು ಕಡಿಮೆನೇ ಹಾಕ್ಕೊಂಡಿದ್ದೀನಿ, ಬೇಗ ಹೀಟಾಗಿ ಹೋಗ್ಬಿಡುತ್ತೆ ಅಂತ. ತುಂಬ ದಿನ ಆಗಿತ್ತು ಮಡಿಕೆ ಎತ್ತಿಟ್ಬಿಟ್ಟಿದೆ, ಅಯ್ಯೋ ಯಾರು ಯೂಸ್ ಮಾಡ್ತಾರೆ ಅಂತ. ಸೊ ಇವಾಗ ಯೂಸ್ ಮಾಡೋಕ್ಕೆ ಶುರು ಮಾಡಿದ್ದೀನಿ. ಸ್ವಲ್ಪ ಕಾರ್ನ್ ಹಾಕ್ಕೊಳ್ಳಿ. ನಾನು ಬಾಯ್ಲ್ಡ್ ಮಾಡಿ ಸ್ವಲ್ಪ ಕಾರ್ನ್ ಹಾಕ್ಕೊಂಡಿದ್ದೀನಿ, ಟೇಸ್ಟ್ ಚೆನ್ನಾಗಿ ಬರಲಿ ಅಂತ ಅಷ್ಟೇ. ಕಾರ್ನ್ ಈಸ್ ಆಪ್ಷನಲ್, ಬೇಕು ಅಂದರೆ ಆ್ಯಡ್ ಮಾಡ್ಕೊಳ್ಳಿ, ಇಲ್ಲ ಅಂದರೆ ಇಲ್ಲ. ನಾನಂತೂ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ, ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ. ನಾನು ಮಡಿಕೆನ ಹಾಗೆ ಇಟ್ಕೊಂಡಿದ್ದೀನಿ ಬರೀ ಕೈಯಲ್ಲಿ ಅಂತ ನೀವೊಂದು ಟ್ರೈ ಮಾಡೋಕ್ಕೆ ಹೋಗ್ಬಿಡಿ, ಆಮೇಲೆ ಕೈ ಸುಟ್ಕೊಂಡ್ಬಿಟ್ಟಿರ. ನಂಗೆ ಅಷ್ಟೊಂದೇನು ಬಿಸಿ ಅನಿಸ್ತಾ ಇರಲಿಲ್ಲ, ಹಾಗಾಗಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಗರಂ ಮಸಾಲ ಆ್ಯಡ್ ಮಾಡ್ಕೊಬೇಕು. ಅರೌಂಡು 1 ಟೀ ಸ್ಪೂನ್ ಆದರೂ ಯೂಸ್ ಮಾಡ್ಕೊಳ್ಳಿ, ಚೆನ್ನಾಗಿ ಟೇಸ್ಟ್ ಬರುತ್ತೆ. ಹಾಗೆ ಸ್ವಲ್ಪ ಅರಿಶಿಣದ ಪುಡಿ ಆ್ಯಡ್ ಮಾಡ್ಕೊಳ್ಳಿ. ನಾನು ಮನೆ ಅರಿಶಿಣದ ಪುಡಿನೇ ಯೂಸ್ ಮಾಡೋದು. ಸುಮಾರು ನಾನು ಅಮ್ಮ ಮನೆಯಿಂದ ಎತ್ಕೊಂಡ್ಬರ್ತಾ ಇರ್ತೀನಿ, ಅವ್ರು ಮನೇಲೇ ಮಾಡಿಸ್ತಾ ಇರ್ತಾರೆ. ಹಾಗಾಗಿ ನಾನು ಕೊಕೊನಟ್ ಆಯಿಲು, ಕಡಲೆಕಾಯಿ ಎಣ್ಣೆ, ಅರಿಶಿನ ಇದೆಲ್ಲ ಅಮ್ಮ ಮನೆಯಿಂದನೇ ತೊಗೊಬರ್ತೀನಿ. ನಂತರ ಖಾರದ ಪುಡಿ ನಾನು ಮನೇಲಿ ಸಾಂಬಾರಿಗೆ ಏನು ಯೂಸ್ ಮಾಡ್ತೀನಿ ಅದೇ ಖಾರದ ಪುಡಿ ಯೂಸ್ ಮಾಡಿದೆ. ನೀವು ಬೇಕು ಅಂದರೆ ಚಿಲ್ಲಿ ಪೌಡರ್ ಯೂಸ್ ಮಾಡಬಹುದು. ಹಾಗೆ ಸ್ವಲ್ಪ ಕರ್ಡ್ ಕೂಡ ಹಾಕೊಬೋದು. ನಾನಿಲ್ಲಿ ಕರ್ಡ್ ಯೂಸ್ ಮಾಡಿಲ್ಲ, ಯಾಕೆಂತಂದರೆ ಆಲ್ರೆಡಿ ಪನ್ನೀರ್ ತೊಗೊಳ್ತಾ ಇದ್ದೀನಿ, ಇಟ್ಸ್ ಐ ಫ್ಯಾಟ್. ಹಾಗಾಗಿ ಬೇಡ, ಕರ್ಡ್ನ ಹಾಗೆ ಕನ್ಸ್ಯೂಮ್ ಮಾಡ್ಕೊಳ್ಳೋಣ ಅಂತ ಅವಾಯ್ಡ್ ಮಾಡಿದ್ದೀನಿ. ನೀವು ಬೇಕು ಅಂದರೆ ಟೇಸ್ಟಿಗೆ ಆ್ಯಡ್ ಮಾಡ್ಕೊಬೋದು, ಚೆನ್ನಾಗಿ ಇರುತ್ತೆ. ನಾನು ಆ್ಯಕ್ಚುಲಿ ಪನ್ನೀರ್ ಯೂಸ್ ಮಾಡಿರೋದು ಮನೇಲೇ ಮಾಡಿರೋಂಥ ಪನ್ನೀರು. ನಾನೇ ಮಾಡಿಕೊಂಡೆ. 1 ಲೀಟ್ರ್ ಹಾಲು ತೊಗೊಂಡು ಅದಕ್ಕೆ ಸ್ವಲ್ಪ ಕುದಿದ ಮೇಲೆ ಲೆಮನ್ ಆ್ಯಡ್ ಮಾಡ್ತು ಅಂದರೆ ನಮಗೆ ಪ್ಯೂರಾಗಿ ಮನೇಲೇ ಮಾಡಿರೋಂತಹ ಪನ್ನೀರ್ ರೆಡಿಯಾಗಿರುತ್ತೆ. ಇಲ್ಲಿ ನೋಡಿ, ನಾನು ಮನೇಲೇ ಮಾಡಿರೋದನ್ನ ನೀಟಾಗಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಆಮೇಲೆ ತುಂಬ ಜನ ಕನ್ಫ್ಯೂಷನ್ ಆಗ್ತಾರೆ, ಪನ್ನೀರ್ ತಿಂದರೆ ವೆಯ್ಟ್ ಲಾಸ್ ಆಗ್ತಾರೆ ಅಂತ 3 ಟೈಮು ಪನ್ನೀರ್ ತಿನ್ನೋದು, ಯಾವಾಗಲೂ ಪನ್ನೀರೇ ತಿನ್ನೋದು. ಇಟ್ಸ್ ರಾಂಗ್. ಯಾವಾಗಲೂ ಆಪ್ಷನ್ಸ್ ಒಂದ್ಸಲ ಓಕೆ, ಬಟ್ ಡೈಲಿ ಬರೀ ಪನ್ನೀರೇ ತಿಂದರೆ ಹೇಗೆ? ಬೇರೆ ಏನು ಇರುತ್ತೆ, ಕಾಳುಗಳಿದೆ, ಟೋಫು ಇರುತ್ತೆ, ಹಾಲಿದೆ. ಇವನ್ ನಾನ್ ವೆಜಿಟೇರಿಯನ್ಗೆ ಎಗ್ಗು, ಚಿಕನ್ನು, ಮಟನ್ನು, ಫಿಶ್ಶು ಇಷ್ಟೆಲ್ಲ ಆಪ್ಷನ್ ಇದೆ ಅಲ್ಲ. ವೆಜಿಟೇರಿಯನ್ಗೆ ಸ್ವಲ್ಪ ಆಪ್ಷನ್ಸ್ ಕಡಿಮೆ, ಆದರೂ ಪರವಾಗಿಲ್ಲ. ನಾವು ಇರೋದ್ರಲ್ಲೇ ತೃಪ್ತಿ ಪಟ್ಕೊಂಡು ಆರಾಮಾಗಿ ವೆಯ್ಟ್ ಲಾಸ್ ಆಗ್ತೀವಿ. ಇದೇ ಪನ್ನೀರ್ ಬುರ್ಜಿ. ಸೊ ಇದ್ರ ಬದಲು ಎಗ್ ಹಾಕ್ಕೊಳ್ತು ಅಂದರೆ ಎಗ್ ಬುರ್ಜಿನೂ ಆಗುತ್ತೆ. ಸೊ ವೆಜಿಟೇರಿಯನ್ ಯಾರ್ಯಾರಿದ್ದೀರಾ ಪನ್ನೀರ್ ಬುರ್ಜಿ ಮಾಡ್ಕೊಳ್ಳಿ. ನಾನ್ ವೆಜಿಟೇರಿಯನ್ ಕೂಡ ಒಂದ್ಸಲ ಟ್ರೈ ಮಾಡಬಹುದು. ನೋಡೋಕ್ಕೆ ಎಮ್ಮಿ ಆಗಿದೆ. ಇವನ್ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿತ್ತು. ಸೊ ನನ್ನ ಬ್ರೇಕ್ಫಾಸ್ಟ್ ಕೂಡ ಇದೇ ಆಗಿತ್ತು, ಅವಲಕ್ಕಿ ಉಪ್ಪಿಟ್ಟು ಹಾಗೆ ಪನ್ನೀರ್ ಫ್ರೈ. ಥ್ಯಾಂಕ್ ಯು.